ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ಕೃಷ್ಣ. ಇವತ್ತು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಪಾಪುಗೆ ಮುಡಿ ತೆಗೆಸ್ಬೇಕಾಗಿತ್ತು. 2ನೇ ಸಲ ಮುಡಿ ತೆಗೆಸ್ತಾ ಇರೋದು ಇದು. ಸೊ ಅದಕ್ಕೆ ಅಂತಲೇ ಭಾನುವಾರ ಬೆಳಗ್ಗೆ ಹೋಗಿದ್ವಿ ದೇವಸ್ಥಾನಕ್ಕೆ. ನಮ್ಮ ಮನೆ ದೇವರು ಕಂಬದ ನರಸಿಂಹಸ್ವಾಮಿ ನಮ್ಮೂರ ಪಕ್ಕದಲ್ಲೇ ಇರೋದು. ವಿಡಿಯೋ ಮತ್ತು ಕಳಿಸ್ಕೊಳಕ್ಕಾಗಲ್ಲ. ಬೀಳ್ತಿ ಓಡಿಸ್ನಾಯ್ ಐ ತಿರ್ಗ್ಯಾ ವಾಸ್ ಮಗಳೇ ಐ ಇಲ್ಲಿ ಪೂಜೆಗೆ ಮತ್ತು ಮುಡಿ ಮಾಡೋರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲೇ ಮುಡಿ ತೆಗಿಯೋರು ಬಂದರು. ಪಾಪು ಅವ್ರು ಇನ್ನೂ ನೋಡಿದ ತಕ್ಷಣ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಟ್ರಿಮ್ಮರಲ್ಲಿ ಹಾಕಿದ್ದಕ್ಕೆ ಸದ್ಯ ಏನೂ ಆಗಿಲ್ಲ. ಬ್ಲೇಡಲ್ಲಿ ಏನಾದರೂ ಮಾಡಿಸಿದ್ದಿದ್ರೆ ತುಂಬ ಕಡೆ ಗಾಯ ಆಗಿರೋದು. ಅಷ್ಟು ಒದ್ದಾಡ್ತಾ ಇಲ್ಲ ಅವಳು. ಆಯ್ತು ಮುಗ್ದಾಯ್ತು. ಬಿಸಿನೀರು ಮನೆಯಿಂದನೇ ಕಾಯಿಸ್ಕೊಂಡು ತಂದಿದ್ವಿ. ಅದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ನಮ್ಮ ಅಮ್ಮನೂ ಬಂದರು ಊರಿಂದ. ಅವತ್ತು ಫುಲ್ಲು ಸೋನೆ ಬರ್ತಾಯಿತ್ತು. ಸೋನೆ ಒಳಗಡೆ ಸ್ನಾನ ಮಾಡಿಸಿದ್ವಿ ಪಾಪುಗೆ. ಸದ್ಯಕ್ಕೆ ಶೀತ ಇನ್ನೂ ಆಗಲಿಲ್ಲ, ಆರಾಮಾಗಿದ್ದಾಳೆ. ಕೋಡು ಒಳಗೆ ಇಟ್ಕೊತೀನಿ ಅವಳನ್ನ ಕರ್ಕೊಂಡು. ಕೊಡ್ತಾವ ಏನ ಇದು ನಿಮ್ಮ ಮಗಳು ಏನು ನೀರು ನೋಡ್ಬೇಕು ಹುಚ್ಚಿ ಬಂದಿರ್ತೈತಿ. ಯಾಕಂದ್ರೆ ಈ ಸುಡ್ತಾ ಇಲ್ಲ. ನಾನು ಎದ್ದಿನ ಸೀರೆಗೆಲ್ಲ ಆಯ್ತೈತೆ. ನನ್ನ ಸೀರೆಗೆಲ್ಲ ದಾಡಿಯವ್ವ ಇಲ್ಲಿ ಹೊಸ ಫ್ರಾಕ್ ಹೆಂಗೆ ಕಾಣ್ತೈತೆ. ಹಿಂದೆ ಇದೆ ಕಣವ ಫ್ರಾಕ್ ಎಂತ ಮರಿ ಅಯ್ಯನ್ ಪಪ್ಪು. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಪಕ್ಕದೂರಲ್ಲೇ ಹೆಣ್ಣು ಮನೆ ದೇವ್ರ ದೇವಸ್ಥಾನ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಗುಜ್ಜಮ್ಮ ಮತ್ತು ಅರೆಕಲ್ಲಮ್ಮ ಅಂತ. ಅಲ್ಲೂ ಪೂಜೆ ಮಾಡಿಕೊಂಡು ನಮ್ಮ ಅತ್ತೆ ಸಾಯಿಬಾಬಾ ದೇವಸ್ಥಾನ ನೋಡಿಲ್ಲ ಅಂತ ಇದ್ದರು. ಇದು ಬೆಂಗಳೂರು ಮತ್ತು ಮಂಗಳೂರು ಹೈವೇನಲ್ಲಿ ಇದೆ. ಸೊ ಅಲ್ಲಿಗೂ ಬಂದು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಈ ದೇವಸ್ಥಾನದಲ್ಲಿ ಪಾರ್ಕು ಮತ್ತು ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಪಾಪು ಫಸ್ಟ್ ಇಯರ್ದು ಪ್ರೀ ಬರ್ಡೇ ಶೂಟ್ ಇಲ್ಲೇ ಮಾಡಿಸಿದ್ದು. ಫೋಟೋಸು ಕೂಡ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಎಲ್ಲ ಅಲ್ಲೇ ಒಳಗಡೆನೆ ಕೊಡ್ತಾ ಇಲ್ಲ ಅನ್ಸುತ್ತೆ. ಇನ್ನು ರುದ್ರಾಶ್ರಮ ಎಲ್ಲೈತೆ? ವೃದ್ಧಾಶ್ರಮ ಇರಲಿಲ್ಲ. ವೃದ್ಧಾಶ್ರಮಕ್ಕೆ ದಾರಿ ಅಂತ ಇಲ್ವಾ? ಇಲ್ಲಿಂದ ಹೊರಟು ನಾವು ನಮ್ಮ ಅಮ್ಮನ ಮನೆಗೆ ಹೋದ್ವಿ. ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದೇ ಮರ್ತೋಯ್ತು. ಅಲ್ಲಿ ತಿಂಡಿ ಮಾಡಿಕೊಂಡು ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿ ನುಗ್ಗೆ ಸೊಪ್ಪಿತ್ತು. ಸ್ವಲ್ಪ ಕಿತ್ಕೊಂತ ಅಂದರೆ ಮದನ್ ಪೂರ್ತಿ ಮರನೇ ಕಿತ್ಕೊಂಡು ತಗೊಂಬಂದರು. ಅಲ್ಲಿಂದ ಬಂದ್ವಿ. ಸೊಪ್ಪು ಮತ್ತು ಒಂದು ಫೋಟೋ ಫ್ರೇಮ್ ಇತ್ತು ಮನೇಲಿ, ಎಲ್ಲನೂ ತಗೊಂಡು. ಪಾಪುಗಷ್ಟರಲ್ಲೇ ಹೊಟ್ಟೆ ಹಸ್ತು ಬೆರಳು ಹಾಕ್ಕೊಂಡಿದ್ಲು ಬಾಯಲ್ಲಿ. ಅಮ್ಮನ ಮನೆಯಿಂದ ಬರಬೇಕಾದ್ರೆ ನಿಂಬೆ ಸಸಿ ಚಿಗುರೊಡ್ದಿತ್ತು. ಹಾಗೆಯೇ ಒಂದು ಗುಲಾಬಿ ಸಸಿನೂ ಇತ್ತು. ಅದನ್ನು ತೊಗೊಂಡು ಬಂದಿದ್ದೆ ಇಲ್ಲೇ ನೆಡೋಣ ಅಂತ. ಅಲ್ಲಿಂದ ಬಂದು ಪಾಪು ಮಲಗಿಸ್ದೆ.
ಪಾಪು ಸಂಜೆ ಒಂದು 5 ಗಂಟೆ ಹಂಗೆ ಎದ್ದೇಳಿದ್ಲು. ಆವಾಗ ದೋಸೆ ಇಟ್ಟಿತ್ತು ಅಂತ ದೋಸೆ ಮಾಡಿಕೊಂಡು, ಸಾಂಬಾರಿತ್ತು ಅದನ್ನೇ ಬಿಸಿ ಮಾಡಿಕೊಂಡು ತಿಂದ್ವಿ. ಪಾಪುಗೂ ಹಾಕ್ಕೊಟ್ಟಿದ್ದೆ, ಅಲ್ಲೇ ತಿಂತಾಯಿದ್ಲು. ಸಮನ್ವಿ, ಪಾಪುಗೆ ಅಕ್ಕಿ ಸರಿದು ಮಿಕ್ಸ್ ಖಾಲಿಯಾಗಿತ್ತು, ಅದನ್ನೇ ಮಾಡ್ಕೊಳ್ತಾ ಇದ್ದೆ. ಅಕ್ಕಿನ ಚೆನ್ನಾಗಿ ತೊಳೆದು 4ರಿಂದ 5 ಸಲ ನೀರನ್ನ ಸೋಸಿ ಒಣಗಿಸಿಟ್ಕೊಂಡಿದ್ದೆ, ಅದನ್ನೇ ಇವಾಗ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷ ಹುರ್ಕೋಬೇಕು ಚೆನ್ನಾಗಿ. ಈ ಸರಿನ ನೀವು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಇಲ್ಲಿ ಕಾಳುಗಳನ್ನು ಕೂಡ ಮೊಳಕೆ ಕಟ್ಟಿಟ್ಕೊಂಡಿದ್ದೆ. ಹೆಸರು ಕಾಳು, ಉದ್ದಿನ ಕಾಳು, ಕಡಲೆಕಾಳು, ಹಾಗೆಯೇ ತೊಗರಿಬೇಳೆನ ನೆನೆಸಿ ಮೊಳಕೆ ಕಟ್ಟಿ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 7ರಿಂದ 8 ಬಾದಾಮಿ ಹಾಗೆಯೇ ಗೋಡಂಬಿನೂ ಕೂಡ ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಇವಾಗ ಇದು ನೀಟಾಗಿ ಪುಡಿ ಆಗಿದೆ. ನೀವು 1 ವರ್ಷದ ಮೇಲ್ಗೆ ಮಕ್ಕಳು ಕೊಡೋದಾದರೆ ಹಾಗೆಯೇ ಕೊಡ್ಬೋದು. ಇನ್ನು ತೀರಾ ಚಿಕ್ಕ ಮಕ್ಕಳು ಅಂದರೆ ಇದನ್ನು ಸ್ವಲ್ಪ ಜರಡಿ ಹಿಡಿದು ಕೊಡಬೇಕು. ಪುಡಿ ಮಾಡಾದಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನೀವು ಒಂದು 20 ಡೇಸಿಂದ 1 ಮಂತ್ವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.